ದೇವರನ್ನು ಕೇಳಬಾರದ ಪ್ರಶ್ನೆಗಳು. ಇದು ಇಂದಿನ ಕ್ಷಣಹೊತ್ತು ಅಣಿಮುತ್ತು ಧ್ವನಿ ಸುರುಳಿ. ಓ ದೇವರೇ, ಹೀಗೇಕೆ ಮಾಡಿದೆ, ನನಗೇ ಹೀಗೇಕಾಗಬೇಕು, ದೇವರಿಗೆ ಕಣ್ಣಿದೆಯೇ ಎಂಬ ಮಾತುಗಳನ್ನು ಕಷ್ಟಗಳನ್ನೆದುರಿಸುವ ಸಮಯದಲ್ಲಿ ಎಲ್ಲರೂ ನುಡಿಯುತ್ತಾರೆ. ಆದರೆ ಎಲ್ಲವೂ ನಾವಂದುಕೊಂಡಂತೆ ಚೆನ್ನಾಗಿ ನಡೆಯುತ್ತಿದ್ದಾಗ ದೇವರ ನೆನಪೂ ಬರುವುದಿಲ್ಲ. ನಮ್ಮಂಥವರನ್ನು ನೋಡಿಯೇ ಸಂಕಟ ಬಂದಾಗ ವೆಂಕಟರಮಣ ಎಂಬ ಗಾದೆಯನ್ನು ಮಾಡಿರಬೇಕು. ಓ ದೇವರೇ, ಹೀಗೇಕೆ ಮಾಡಿದೆ ಎಂಬ ಪ್ರಶ್ನೆಯನ್ನು ದೇವರಿಗೆ ಕೇಳಬಾರದು ಎಂಬುದಕ್ಕೆ ಒಂದು ಹೃದಯಸ್ಪರ್ಶಿ ಘಟನೆ. ಆರ್ಥರ್ ಆ್ಯಶ್ ಎಂಬ ಹೆಸರಾಂತ ಟೆನ್ನಿಸ್ ಆಟಗಾರನಿದ್ದ. ಆತನಿಗೆ 1975ರಲ್ಲಿ ಆಸ್ಟ್ರೇಲಿಯನ್ ಓಪನ್ ಪ್ರಶಸ್ತಿ, ಫ್ರೆಂಚ್ ಓಪನ್ ಪ್ರಶಸ್ತಿ ಮತ್ತು ವಿಶ್ವಮಾನ್ಯವಾದ ವಿಂಬಲ್ಡನ್ ಪ್ರಶಸ್ತಿಯನ್ನು ಗೆದ್ದಿದ್ದ. ಈ ಪ್ರಶಸ್ತಿಯನ್ನು ಗಳಿಸಿದ ಮೊಟ್ಟ ಮೊದಲನೆಯ ಆಫ್ರಿಕನ್ ಅಮೆರಿಕ ಮೂಲದ ವ್ಯಕ್ತಿ ಆತ. ಆತನ ಹೆಸರು ಅಂತಾರಾಷ್ಟ್ರೀಯ ಅಗ್ರಮಾನ್ಯ ಟೆನ್ನಿಸ್ ಆಟಗಾರರ ಪಂಕ್ತಿಯಲ್ಲಿ ಸೇರಿ ಹೋಗಿದೆ. ಆಟದಲ್ಲಿ ಯಶಸ್ಸು, ಬದುಕಿನಲ್ಲಿ ಬೇಕಾದಷ್ಟು ಹಣ, ಕೀರ್ತಿ ಎಲ್ಲವನ್ನೂ ಗಳಿಸಿದ್ದ. ಯಶಸ್ಸಿನ ಉತ್ತುಂಗ ಶಿಖರದಲ್ಲಿ ವಿಹರಿಸುತ್ತಿದ್ದ ಆತನಿಗೆ 2 ಬಾರಿ ಹೃದಯಾಘಾತವಾಗಿ ಶಸ್ತ್ರಚಿಕಿತ್ಸೆಗೆ ಒಳಪಡಬೇಕಾಯಿತು. ಇನ್ನೇನು ಸುಧಾರಿಸಿಕೊಳ್ಳುತ್ತಿದ್ದಾನೆ ಎನ್ನುವಷ್ಟರಲ್ಲಿ ಆತನಿಗೆ ಏಡ್ಸ್ ತಗುಲಿದೆ ಎಂದು ಗೊತ್ತಾಯಿತು. ಈ ಆಘಾತಕರ ಸುದ್ದಿಯಿಂದ ಆತನಿಗಿಂತ ಹೆಚ್ಚಾಗಿ ಆತನ ಅಸಂಖ್ಯಾತ ಅಭಿಮಾನಿಗಳಿಗೆ ತುಂಬ ನೋವಾಯಿತು. ಪ್ರತಿದಿನ ಸಾವಿರಾರು ಸಹಾನುಭೂತಿ ತೋರಿಸುವ ಪತ್ರಗಳು ಆತನಿಗೆ ಬರುತ್ತಿದ್ದವು. ಸಾಧ್ಯವಾದ ಮಟ್ಟಿಗೂ ಆತ ಆ ಪತ್ರಗಳಿಗೆ ಧನ್ಯವಾದ ಹೇಳಿ ಉತ್ತರಿಸುತ್ತಿದ್ದ. ಒಂದು ದಿನ ಬಂದ ಪತ್ರವೊಂದರಲ್ಲಿ, ಓ ದೇವರೇ, ಹೀಗೇಕೆ ಮಾಡಿದೆ ಎಂದು ದೇವರನ್ನು ಗದರಿಸಿ ಕೇಳಬೇಕು ಎಂದು ನಿಮಗೆ ಅನ್ನಿಸುವುದಿಲ್ಲವೇ ಎಂದು ಅಭಿಮಾನಿಯೊಬ್ಬರು ಬರೆದಿದ್ದರು. ಅದಕ್ಕೆ ಆರ್ಥರ್ ಬರೆದ ಉತ್ತರ ತುಂಬ ಅರ್ಥಪೂರ್ಣವಾದದ್ದು. ಪ್ರಿಯ ಮಿತ್ರ, ನಾನು ಟೆನ್ನಿಸ್ ಆಡಲು ಪ್ರಾರಂಭ ಮಾಡಿದ ವರ್ಷದಲ್ಲಿ ಪ್ರಪಂಚದಾದ್ಯಂತ ಸುಮಾರು 5 ಕೋಟಿ ಹದಿಹರೆಯದ ಯುವಕರು ಟೆನ್ನಿಸ್ ಆಡಲು ಪ್ರಾರಂಭಿಸಿರಬಹುದು. ಅವರಲ್ಲಿ ಸುಮಾರು 50 ಲಕ್ಷ ಯುವಕರು ಜಿಲ್ಲಾ ಮಟ್ಟದ ಆಟಗಾರರಾಗಿ ತೇರ್ಗಡೆ ಹೊಂದಿರಬಹುದು. ಅವರಲ್ಲಿ 5 ಲಕ್ಷ ಯುವಕರು ರಾಜ್ಯ ಮಟ್ಟದ ಆಟಗಾರರಾಗಿ ಪ್ರಾವೀಣ್ಯತೆ ಪಡೆದಿರಬಹುದು. ಅವರಲ್ಲಿ 50,000 ಯುವಕರು ವಿವಿಧ ರಾಷ್ಟ್ರಗಳ ರಾಷ್ಟ್ರಮಟ್ಟದ ಆಟಗಾರರಾಗಿ ಆಯ್ಕೆಗೊಂಡಿರಬಹುದು. ಅವರುಗಳ ಪೈಕಿ 500 ಜನ ಅಂತಾರಾಷ್ಟ್ರೀಯ ಮಟ್ಟದ ಆಟಗಳಲ್ಲಿ ಭಾಗವಹಿಸಿರಬಹುದು. ಅವರುಗಳ ಪೈಕಿ 50 ಜನ ವಿಂಬಲ್ಡನ್ನಿನ ಪ್ರಾಥಮಿಕ ಸುತ್ತಿಗೆ ಆಯ್ಕೆಯಾಗಿರಬಹುದು. ಕೊನೆಗೆ ಕೇವಲ 8 ಜನ ಕ್ವಾರ್ಟರ್ ಫೈನಲ್ಸ್ ತಲುಪುತ್ತಾರೆ. ಅವರಲ್ಲಿ 4 ಮಂದಿ ಸೆಮಿಫೈನಲ್ಸ್ಗೆ ಬರುತ್ತಾರೆ. ಕೊನೆಗೆ 2 ಮಾತ್ರ ಅಂತಿಮ ಸುತ್ತಿಗೆ ಬರುತ್ತಾರೆ. ಅದೃಷ್ಟವಶಾತ್ ಹಾಗೆ ಬಂದ 2ರಲ್ಲಿ ನಾನು ಒಬ್ಬನಾಗಿದ್ದೆ. ಕಟ್ಟ ಕಡೆಯಲ್ಲಿ ನಾನೊಬ್ಬನೇ ವಿಂಬಲ್ಡನ್ ಸ್ಪರ್ಧೆಯಲ್ಲಿ ವಿಜಯಿಯಾದೆ. ಬಹುಮಾನದ ಬೆಳ್ಳಿಯ ಕರಂಡಕವನ್ನು ಕೈಯಲ್ಲಿ ಹಿಡಿದು ನಿಂತಾಗ, ಆನಂದದ ತುತ್ತ ತುದಿಯಲ್ಲಿ ಇದ್ದಾಗ ನಾನು ಆಕಾಶದತ್ತ ನೋಡಿ, ಓ ದೇವರೇ, ಹೀಗೇಕೆ ಮಾಡಿದೆ ಎಂದು ಕೇಳಲಿಲ್ಲ. ಆ ಪ್ರಶ್ನೆಯನ್ನು ಇಂದೇಕೆ ಕೇಳಲಿ? ಓ ದೇವರೇ, ಹೀಗೇಕೆ ಮಾಡಿದೆ ಎಂದು ದೇವರನ್ನು ಕೇಳಬಾರದೆಂಬುದಕ್ಕೆ ಆರ್ಥರ್ ಆ್ಯಶ್ ಒಳ್ಳೆಯ ವಿವರಣೆಯನ್ನು ಕೊಟ್ಟಿದ್ದಾನೆ ಅಲ್ಲವೇ ಸ್ನೇಹಿತರೆ? ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.